ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 2 ಎಕರೆ ಮಾರುವಂಥ ನೀರಾವರಿ ಜಮೀನು. ಚಳ್ಳಕೆರೆಗೆ 30 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 60 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 230 ಕಿಲೋಮೀಟರ್ ಆಗುತ್ತೆ. ಇದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರುವಂಥ ಮಧ್ಯದಲ್ಲಿ ಅದು ಕೂಡ ನೀರಾವರಿನೇ. ಒಂದು ಬೋರ್ ಇದೆ, 100% ವಾಟರ್ ಸೋರ್ಸ್. ನಿಮಗೆ ಬೋರ್ ಕೂಡ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಆಗೋದು ತುಂಬ ಕಮ್ಮಿ. ಯಾಕೆಂದರೆ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ, ಕೆರೆ ಅಟ್ಯಾಚ್. ಇಲ್ಲಿಂದ 1 ಕಿಲೋಮೀಟ್ರ್ ಕೂಡ ಆಗಲ್ಲ ಕೆರೆ, ಭಾಳ ನಿಯರ್ ಆಗುತ್ತೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನೀವು ನೋಡ್ತಾ ಇದ್ರೆ ಪಕ್ಕದಲ್ಲಿ ಈ ಜಮೀನಿನ ಪಕ್ಕ ಕೂಡ ಮೆಕ್ಕೆಜೋಳ ಅಂದರೆ ಮುಸುಕಿನ ಜೋಳವನ್ನು ಹಾಕಿರುವಂಥ ಬೆಳೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು ಈ ಖಾಲಿ ಏನಿದೆಯೋ ಅದು ಮಾತ್ರ ಮಾರುವಂಥ ಜಮೀನು. ಸದ್ಯ ಒಂದು 3 ವರ್ಷದಿಂದ 4 ವರ್ಷದಿಂದ ಈ ಜಮೀನನ್ನು ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ. ಅದನ್ನು ಹೊರತುಪಡಿಸಿ ನೀರಿನ ಸಮಸ್ಯೆ ಅಂತೂ ತೊಂದರೆ ಇಲ್ಲ. ಇದು ಮಾರುವ ಉದ್ದೇಶದಿಂದಲೇ ಈ ರೀತಿಯನ್ನು ಬಿಟ್ಟಿದ್ದಾರೆ. ಕೆಳಗೆ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಕೆಳಗಡೆ ಅಲ್ಲೇ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೀವು ಪರಿಶೀಲನೆಗಂತ ಭೇಟಿ ಕೊಟ್ಟಾಗ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ, ನೀವು ನೀರಿನ ಸಮಸ್ಯೆ, ಬೆಲೆ, ಇನ್ನೂ ಯಾವುದಾದ್ರೂ ಕಾಂಟ್ರವರ್ಸಿ ಇದೆಯಾ ಎಲ್ಲವನ್ನು ವಿಚಾರಿಸಿ. ನನ್ನ ಗಮನಕ್ಕೆ ಬಂದ ಹಾಗೆ ಯಾವುದೇ ರೀತಿ ಕಾಂಟ್ರವರ್ಸಿ ಈ ಜಮೀನಿಗೆ ಇಲ್ಲ. ಇನ್ನು 1 ವರ್ಷದ ಕೆಳಗೆ ಬೇರೆಯವ್ರು ತೊಗೊಂಡಿದ್ದಾರೆ, ಅದನ್ನು ರೀಸೇಲ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರಿಗೆ ಇನ್ನೂ 1-2 ಎಕರೆ ಜಾಸ್ತಿ ಬೇಕು, ಅಂದರೆ 4-5 ಎಕರೆ ಬೇಕು. ಇದು 2 ಎಕರೆ ಇರೋದ್ರಿಂದ ಇದನ್ನು ಮಾರ್ತಾಯಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ಇಲ್ಲ. ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ. ಜನರಲ್ ಪ್ರಾಪರ್ಟಿ ನಾನು MK ಪ್ರಾಪರ್ಟೀಸಲ್ಲಿ ಯಾವುದೇ ವೀಡಿಯೋನೂ ಕೂಡ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವೀಡಿಯೋನೂ ಕೂಡ ಹಾಕಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್. ಇನ್ನು ದಾರಿಯ ವಿಚಾರಕ್ಕೆ ನಿಮಗೆ ವೀಡಿಯೋದಲ್ಲಿ ದಾರಿ ತೋರಿಸಿಲ್ಲ ಅಂತ ಭಾಳ ಜನ ಹೇಳ್ತಿರ್ತಾರೆ. ಕೆಲವೊಂದು ವೀಡಿಯೋಸ್ನ ದಾರಿ ತೋರ್ಸೋಕ್ಕೆ ಆಗೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ದಾರಿಯ ವಿವರಣೆ ನೀಡಿರ್ತೀನಿ. ಇನ್ನು ತಾರ್ ರೋಡಿಂದ 1.5 ಕಿಲೋಮೀಟರ್ ಆಗುತ್ತೆ. ಇನ್ನು ಮಣ್ಣಿನ ರೋಡ್ ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ಬರ್ಬೇಕಾದ್ರೆ 1.5 ಕಿಲೋಮೀಟರ್ ಮಣ್ಣಿನ ರೋಡ್ ತುಂಬ ಚೆನ್ನಾಗಿದೆ. ಆ ಮಣ್ಣಿನ ರೋಡಿಂದ ಒಂದು ಜಮೀನು ಪಕ್ಕ, ಅಂದರೆ ಅದು ಕೂಡ 20 ಅಡಿ ದಾರಿ ಮಾಡಿಸಿಕೊಡ್ತಾರೆ. ನಿಮಗೆ ಪತ್ರದಲ್ಲೂ ಕೂಡ ನಿಮಗೆ ದಾರಿಯ ಬಗ್ಗೆ ಪ್ರಸ್ತಾಪ ಮಾಡಿ ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ಟಾಗಿ ನಿಮಗೆ ಈ ಜಮೀನನ್ನು ಕೊಡ್ತಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ನೇಹಿತರೆ. ನೀವು ರೇಟ್ ಬಗ್ಗೆ ರೇಟ್ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಬಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇರೋದಿಲ್ಲ. ಜಮೀನಿನ ಮಾಲೀಕ ಯಾವ ರೇಟನ್ನು ಹೇಳ್ತಾನೆ ಆ ರೇಟಿನ ಆಧಾರಿತವಾಗಿ ನಾನು ಇಲ್ಲಿ ಹೇಳ್ತೀನಿ. ಅದನ್ನು ಹೊರತುಪಡಿಸಿ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಯಾವುದೇ ಜಮೀನನ್ನು ಬೆಲೆ ನಿಗದಿಪಡಿಸಿರಲ್ಲ. ಇನ್ನು ನೀವು ಕೂಡ ಎಲ್ಲದಕ್ಕಿಂತ ಮುಖ್ಯ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ, ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಅದನ್ನು ಹೊರತುಪಡಿಸಿ ರೇಟ್ ಜಾಸ್ತಿ ಆಯಿತು ಅನ್ನೋದು ಅಲ್ಲ. ಇನ್ನು 2 ಎಕರೆ, ಒಂದು ಬೋರ್ ಇದೆ, ನೀರಂತೂ 100% ವಾಟರ್ ಇದೆ. ವಾಟ್ರದಂತೂ ಸಮಸ್ಯೆ ಇಲ್ಲ. ಮಳೆ ಏನಾದರೂ ಹೋದರೆ ವಾಟ್ರ್ ಸಮಸ್ಯೆ ಎಲ್ಲ ಕಡೆನೂ ಆಗುತ್ತೆ, ಅದು ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಅದನ್ನು ಹೊರತುಪಡಿಸಿ ನೋಡಿದ್ದೆಲ್ಲ ಚೆನ್ನಾಗಿದೆ. ಇನ್ನು ರೆಡ್ಡು ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ಒತ್ತಡದ ಬರೋದ್ರಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ನೀವೇನಾದರೂ ಜಮೀನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ 12ರಿಂದ 12.5 ಲಕ್ಷ ಹೇಳ್ತಾರೆ. ನೀರಾವರಿ ಜಮೀನು ಆಗಿರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. 1 ಎಕರೆ 12ರಿಂದ 12.5 ಲಕ್ಷ, ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ.
ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.